ನಮಸ್ತೆ, ನಾನಿವತ್ತು ಕಡಲೆ ಬೀಜ ಹಾಕಿ ಮಾಡಿರುವಂಥ ಮೆಂತಿ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿನ ನಾನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ, ಹಸಿಮೆಣಸಿನಕಾಯಿ ನೀವು ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು, ಇಲ್ಲ ಈ ರೀತಿ ಕಟ್ ಮಾಡಿ ಹಾಕೋಬಹುದು. ತುಂಬ ಖಾರ ಬೇಡ ಅನ್ನೋರು ಕಟ್ ಮಾಡಿ ಹಾಕೊಳ್ಳಿ. ಪೇಸ್ಟ್ ಮಾಡಬೇಕಾದ್ರೆ ನೀವು ಇದರಲ್ಲಿ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ಬೆಳ್ಳುಳ್ಳಿನ ಸಣ್ಣಗೆ ಜೇಸ್ಕೊಂಡ್ಬಿಟ್ಟಿದ್ದೀನಿ. ಮೆಂತ್ಯ ಪಲ್ಯ ಇದನ್ನು ನಾನು ತೊಳೆದು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪಗೂ ಪರಾಟಕ್ಕೆಲ್ಲ ಮಾಡ್ತೀವಲ್ಲ ಆ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು. ಶೇಂಗಾ ನಾನು ಇದನ್ನು ಮುಂಚೆನೇ ಹುರಿದು ಇಟ್ಕೊಂಡಿದ್ದೀನಿ. ಇದನ್ನು ತರಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಸಾಸಿವೆ, ಅರಿಶಿನ ಪೌಡರ್, ಎಣ್ಣೆ. ಮೊದಲಿಗೆ ನಾನು ಶೇಂಗಾನ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ನಾನು ತರಿಯಾಗಿನೇ ಮಾಡ್ಕೊಂಡಿದ್ದೀನಿ. ಒಂದೊಂದು ಶೇಂಗಾ ಇದ್ರೂ ನಡೆಯುತ್ತೆ. ಈಗ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾನಿಲ್ಲಿ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಿದ ನಂತರ ನಾನಿಲ್ಲಿ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಪೂರ್ತಿಯಾಗಿ ಕೆಂಪು ಮಾಡ್ಕೋಬೇಡಿ, ಹಸಿ ವಾಸನೆ ಹೋಗಿ ಸ್ವಲ್ಪ ಮೆತ್ತಗಾದರೆ ಸಾಕು. ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಹಸಿಮೆಣಸಿನಕಾಯಿ ಇದು ತುಂಬ ಖಾರ ಇರೋದ್ರಿಂದ ನಾನು ದಪ್ಪಗೆ ಕಟ್ ಮಾಡಿ ಹಾಕಿದ್ದೀನಿ. ನೀವು ಇನ್ನೂ ಖಾರ ಜಾಸ್ತಿ ಬೇಕನ್ನೋರು ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿ, ಇದು ಹಸಿಮೆಣಸಿನಕಾಯಿ ಪೇಸ್ಟಲ್ಲಿ ಬೆಳ್ಳುಳ್ಳಿ ಕೂಡ ಮಿಕ್ಸ್ ಮಾಡಿ ಹಾಕೋಬೋದು. ಇದು ಫ್ರೈ ಆದ ನಂತರ ನಾನಿಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಆಪ್ಷನಲ್ಲು, ಬೇಕು ಅಂದರೆ ಹಾಕೊಳ್ಳಿ, ಇಲ್ಲ ಅಂದರೆ ಟೊಮೆಟೊನ ನೀವು ಸ್ಕಿಪ್ ಮಾಡ್ಕೋಬೋದು, ಹುಳಿ ಬೇಡ ಅನ್ನೋರು. ಟೊಮೆಟೊ ಫ್ರೈ ಆದ ನಂತರ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ನೀವು ಸ್ವಲ್ಪ ಹಸಿ ವಾಸನೆ ಹೋಗಬೇಕಿದ್ದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ, ತುಂಬ ಕೆಂಪು ಕೂಡ ಮಾಡ್ಕೋಬೇಡಿ. ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕೊಂಡ್ಬಿಡ್ತೀನಿ. ಉಪ್ಪನ್ನು ನೀವು ಈಗಲೇ ಹಾಕೊಂಡ್ಬಿಡಿ. ಮೆಂತ್ಯ ಪಲ್ಯ ಹಾಕಿದ ಮೇಲೆ ಏನಾಗುತ್ತೆ, ಅದು ಒಂದೇ ಸೈಡು ಕೂತ್ಬಿಡುತ್ತೆ ಪಲ್ಯದಲ್ಲಿ. ಹೀಗಾಗಿ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರಿಶಿನ ಪೌಡರ್ ಕೂಡ ಹಾಕೊಂಡ್ಬಿಡ್ತೀನಿ. ಅರಿಶಿನ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡ ನಂತರ ಮೆಂತ್ಯ ಪಲ್ಯನ ತೊಳೆದು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ಹಾಕೊಂಬಿಡಿ. ಮೆಂತ್ಯ ಪಲ್ಯನ ಮೀಡಿಯಮ್ ಫ್ಲೇಮ್ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಇದು ಪೂರ್ತಿಯಾಗಿ ಡ್ರೈ ಆಗಬೇಕು, ನೀರು ಬಿಡುತ್ತೆ ಇದು ಮೆಂತ್ಯ ಪಲ್ಯ. ಇದು ನೀರು ಪೂರ್ತಿಯಾಗಿ ಡ್ರೈ ಆಗಬೇಕು, ಅಲ್ಲಿ ತನಕ ನಾವು ಮೆಂತ್ಯ ಪಲ್ಯನ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಡ್ರೈ ಆದಮೇಲೆ ನಾವು ಶೇಂಗಾ ಪೌಡರ್ ಹಾಕೋಬೇಕಾಗತ್ತೆ. ಈಗ ಒಮ್ಮೆ ಶೇಂಗಾ ಪೌಡ್ರ್ ಹಾಕೊಂಡ್ಬಿಟ್ರೆ ಗ್ರೇವಿ ಥರ ಆಗಿಬಿಡುತ್ತೆ. ಹೀಗಾಗಿ ಇದು ಪೂರ್ತಿ ಡ್ರೈ ಆದಮೇಲೆ ನಾವು ಶೇಂಗಾ ಪೌಡ್ರನ್ನು ಹಾಕೋಬೇಕಾಗತ್ತೆ. ನೋಡಿ, ಈಗ ಇದು ಡ್ರೈ ಆಗಿದೆ. ಈಗ ನಾನು ಶೇಂಗಾ ಪೌಡರನ್ನು ಹಾಕ್ತೀನಿ. ನಾನಿಲ್ಲಿ ಶೇಂಗಾ ಪೌಡರ್ ಕೂಡ ಪೂರ್ತಿಯಾಗಿ ನಾವು ಶೇಂಗಾ ಚಟ್ನಿ ಪುಡಿ ಮಾಡ್ತೀವಲ್ವ ಆ ರೀತಿಯೂ ಪೌಡ್ರ್ ಮಾಡಿಲ್ಲ, ಸ್ವಲ್ಪ ತರಿಯಾಗಿನೇ ಇದೆ. ಒಂದೊಂದು ಶೇಂಗಾ ಕೂಡ ಉಳಿದಿದೆ, ನಡೆಯುತ್ತೆ. ಈ ರೀತಿ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಶೇಂಗಾ ಪೌಡರನ್ನ ಹಾಕೊಂಬಿಡಿ, ಜಾಸ್ತಿ ಕೂಡ ಹಾಕೊಂಬಿಡಿ. ಶೇಂಗಾ ಪೌಡ್ರ್ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ ಬಂದ್ ಮಾಡ್ಕೊಂಬಿಡಿ. ಯಾಕಂದರೆ ನಾವು ಮುಂಚೆನೇ ಶೇಂಗಾ ಕೂಡ ಫ್ರೈ ಮಾಡ್ಕೊಂಡಿರ್ತೀವಿ. ಇದನ್ನು ನೀವು ಜಾಸ್ತಿ ಹೊತ್ತು ಫ್ರೈ ಮಾಡೋದ್ರಿಂದ ತಳ ಹತ್ತು ಬಿಡುತ್ತೆ. ಇದನ್ನು ನೀವು ಚಪಾತಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈಗ ಕಡಲೆ ಬೀಜ ಹಾಕಿ ಮಾಡಿರುವಂಥ ಮೆಂತಿ ಪಲ್ಯ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.